ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಿದರೆ ಲೈಫೇ ಕಾಂಪ್ರಮೈಸ್ ಆಗೋಗುತ್ತೆ. ನಾನು ಹೇಳೋದನ್ನು ಒಂದು ಸಲ ಕಾಮಾಗಿ ಯೋಚನೆ ಮಾಡಿ. ನಾವು ಲೈಫಲ್ಲಿ ಏನನ್ನು ಚೂಸ್ ಮಾಡ್ತಿದ್ದೀವಿ, ಕ್ವಾಲಿಟಿನ ಅಥವಾ ಇಮಿಡಿಯೇಟ್ ಕಂಫರ್ಟ್ನ? ನಾನು 3 ಎಕ್ಸಾಂಪಲ್ಸ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್, ರಿಲೇಷನ್ಶಿಪ್ಸ್. ನಮ್ಮ ಜೊತೆ ಎಷ್ಟು ಜನ ಇದ್ದಾರೆ ಅಂತ ನೋಡ್ತೀವಿ, ಆದರೆ ಅವರು ನಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾರಾ, ನಮಗೆ ಒಳ್ಳೆಯದನ್ನು ಬಯಸ್ತಾರಾ ಅಂತ ನೋಡಲ್ಲ. ಸೆಕೆಂಡ್, ಫುಡ್ ಟೇಸ್ಟಿ ಇದೆಯಾ ಅಂತ ನೋಡ್ತೀವಿ, ಆದರೆ ಅದು ನಮ್ಮ ಹೆಲ್ತ್ಗೆ ಒಳ್ಳೆಯದಾ ಅಂತ ಯೋಚನೆ ಮಾಡಲ್ಲ. ಥರ್ಡ್, ಕ್ಲೋತ್ಸ್. ಬಟ್ಟೆ ಪ್ರೈಸ್ ಕಮ್ಮಿ ಇದೆಯಾ ಅಂತ ನೋಡ್ತೀವಿ, ಆದರೆ ಕ್ವಾಲಿಟಿ ಹೇಗಿದೆ ಅಂತ ನೋಡಲ್ಲ. ಈ 3 ಎಕ್ಸಾಂಪಲ್ಸ್ನಲ್ಲಿ ನಾವು ಕ್ವಾಲಿಟಿಗಿಂತ ಇಮಿಡಿಯೇಟ್ ಕಂಫರ್ಟ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅಲ್ವಾ? ಅದೇ ಥರ ಲೈಫ್ನಲ್ಲಿ ಎಷ್ಟೋ ವಿಷಯಗಳಲ್ಲಿ ಇಮಿಡಿಯೇಟ್ ಕಂಫರ್ಟ್ಗೆ ಅಟ್ರ್ಯಾಕ್ಟ್ ಆಗಿ ಕ್ವಾಲಿಟಿನ ಕಾಂಪ್ರಮೈಸ್ ಮಾಡ್ಕೊಬಿಟ್ಟಿದ್ದೀವಿ. ಇಲ್ಲಿ ಪ್ರಾಬ್ಲಮ್ ಏನಂದರೆ, ಕಂಫರ್ಟ್ ಇವತ್ತು ಖುಷಿ ಕೊಡುತ್ತೆ, ಆದರೆ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿದರೆ ನಾಳೆ ಅದರ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ಲೈಫ್ನಲ್ಲಿ ಏನನ್ನೇ ಚೂಸ್ ಮಾಡಿದರೂ ಇದು ನನಗೆ ಇಮಿಡಿಯೇಟ್ ಕಂಫರ್ಟ್ ಕೊಡುತ್ತಾ, ಆರ್ ಇದರಿಂದ ಲಾಂಗ್ ಟರ್ಮಲ್ಲಿ ನನಗೆ ಒಳ್ಳೆಯದಾಗುತ್ತಾ ಅಂತ ಯೋಚನೆ ಮಾಡಿ. ಯಾಕಂದರೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡ್ತಾ ಹೋದರೆ ಒಂದಿನ ಲೈಫೇ ಕಾಂಪ್ರಮೈಸ್ ಮಾಡ್ಕೊಂಡು ಬದುಕಬೇಕಾಗತ್ತೆ.